ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಅವರಿದ್ದಾರೆ, ಇಳಕಲ್ ತಾಲೂಕಿನ ಅಧ್ಯಕ್ಷರಿದ್ದಾರೆ, ಬಾಗಲಕೋಟೆಯ ಅಧ್ಯಕ್ಷರಿದ್ದಾರೆ ಹಾಗೂ ಮುನಗುಂದ ಅಧ್ಯಕ್ಷರು ಒಳಗೊಂಡಂತೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದೇವೆ. ಮಾಧ್ಯಮದ ಗೆಳೆಯರೇ, ನಾನು ಬಂದ ವಿಶೇಷತೆ ಏನು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರಾರಂಭ ಆಗಿ 3 ವರ್ಷ ಅತ್ಯುತ್ತಮವಾಗಿ ಜನರ ಭಾವನೆಗೆ ಸ್ಪಂದಿಸಿ 1,40,000 ಕೋಟಿ ರೂಪಾಯಿಗಳು ನೇರವಾಗಿ ಜನರಿಗೆ DBT ಮೂಲಕ ತಲುಪಿಸಿರ್ತಕ್ಕಂಥದ್ದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ಅದರಲ್ಲೂ ಮಹಿಳೆಯರ ಸಬಲೀಕರಣ ಬಾಯಲ್ಲೆಲ್ಲ ಕಾರ್ಯರೂಪದಲ್ಲಿ ತಂದಂಥ ಕೀರ್ತಿ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ತಲುಪುತ್ತೆ. ಚುನಾವಣೆಗೆ ಮೊದಲು ನಾವು ಕೊಟ್ಟಂಥ ಭರವಸೆಯನ್ನು ನುಡಿದಂತೆ ನಡೆದ ಸರ್ಕಾರ ಇವತ್ತು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಇದರ ಉಪಯೋಗವನ್ನು ಮಹಿಳೆಯರು ಪಡೆದು ಇವತ್ತು ಅನೇಕ ಸಕ್ಸಸ್ ಸ್ಟೋರೀಸ್ ಇರ್ತೀವಿ ನಾವು. ಅವುಗಳಲ್ಲಿ ಕೆಲವರು ಬಳೆ ಅಂಗಡಿ ಇಟ್ಟಿದ್ದಾರೆ, ಕೆಲವರು ಹಪ್ಪಳ ಮತ್ತು ರೊಟ್ಟಿ ಅಂಗಡಿ ಮಾಡಿ ಜೀವನ ಬೆಂಗಳೂರು ತಂದು ಮಾರುವಂಥವ್ರಿದ್ದಾರೆ, ಈ ಕಡೆಯವರು ಬೋರ್ವೆಲ್ ಹಾಕ್ಕೊಂಡಿದ್ದಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಇದು ಕೆಲವರಂತೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ದೇವರಿಗೆ ಒಡವೆ ಮಾಡಿಸ್ಕೊಟ್ಟಿದ್ದಾರೆ, ಸಾಮೂಹಿಕವಾಗಿ ಲೈಬ್ರರಿ ತೆಗೆದಿದ್ದಾರೆ. ಇವೆಲ್ಲವೂ ಕೂಡ ಜಾಗತಿಕ ಜೀವನದಲ್ಲಿ ಜನತೆ ಮಾಡಿರ್ತಕ್ಕಂಥ ಕೆಲಸ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತಿಯಾಗಿದೆ. ಅರ್ಥಶಾಸ್ತ್ರಜ್ಞರು ಎಲ್ಲರೂ ಕೂಡ ಇದು ಒಳ್ಳೆಯ ಕೆಲಸ, ಇದರಿಂದ ಮಹಿಳೆಯರ ಸಬಲೀಕರಣ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಫಿಲಾಮನ್ ಯಾಂಗ್ ಕೂಡ ಬಂದಂಥ ಸಂದರ್ಭದಲ್ಲಿ ಇದು ಸಮಾಜದ ಚಿಂತನೆ, ಬಸವಣ್ಣವ್ರ ಕಾಲದಿಂದ ಕನಕದಾಸರು ಏನು ಬಸವ, ಬುದ್ಧ, ಅಂಬೇಡ್ಕರ್ ಅಂತ ಹೇಳ್ತೀವೋ ಆ ಇದರಲ್ಲಿ ಸಂವಿಧಾನದ ಅಡಿಯಲ್ಲಿ ಶೋಷಿತ ಸಮಾಜಕ್ಕೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಪ್ರಾರಂಭ ಮಾಡಿದಾಗ ಇದು ನಡೆಯಲ್ಲ, ಇದು ಕೊಡಲ್ಲ, ಸರ್ಕಾರ ದಿವಾಳಿ ಆಗುತ್ತೆ ಅಂತ ಘೋಷಣೆ ಮಾಡಿದವರು, ಬಿಟ್ಟಿ ಭಾಗ್ಯ ಅಂತ ಹೇಳಿ ಜನ ಬೇರೆ ಪಕ್ಷದವರು ಇದ್ರದ್ದು ಅವರು ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಮಹಾರಾಷ್ಟ್ರ ಶುರು ಮಾಡಿದ್ರು ನಿಂತೋಯ್ತು, ಮಧ್ಯಪ್ರದೇಶ ಶುರು ಮಾಡಿದ್ರು ನಿಂತೋಯ್ತು, ಹರಿಯಾಣ ಮಾಡಿದ್ರು ನಿಂತೋಯ್ತು, ರಾಜಸ್ಥಾನ ಮಾಡಿದ್ರು ನಿಂತೋಯ್ತು. ಕೊಡ್ತಾ ಇರೋರು ನಾವೇ, ಕರ್ನಾಟಕದೇ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದೆ. ಏನು 17 ಬಡ್ಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಆರ್ಥಿಕ ಸಬಲತೆಗೆ
ಅದನ್ನು ನೇರವಾಗಿ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆಹಾರ ಇಲಾಖೆ ಹಾಗೂ ವಿದ್ಯುತ್ ಶಕ್ತಿ ಇಲಾಖೆ, ಈ 3 ಇಲಾಖೆಯಲ್ಲೇ ಹೆಚ್ಚು ನಮಗೆ ಹಣ ಇದಾಗಬೇಕಾಗಿರ್ತಕ್ಕಂಥದ್ದು ಪೋಲಾಗಿರೋದು. ಇದ್ರ ಬಗ್ಗೆ ಪೋಲ್ ಅಂದರೆ ಬ್ಯಾಂಕಿನ ಅಕೌಂಟ್ನಲ್ಲಿ ಉಳಿದಿದೆ, ವಾಪಸ್ ಪಡಿಬೇಕು.
ಅದರಲ್ಲೇ ಸರಿಪಡಿಸ್ತೀವಿ, ನಿಲ್ಲಿಸೋದಿಲ್ಲ. ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಕೇವಲ ಪರಿಷ್ಕರಣೆ. ಈಗ ಆಗಬೇಕು ಬೇಡ ನನ್ನ ಪ್ರಶ್ನೆ ಏನಕ್ಕೆ ಅಂದರೆ ಆಗ್ಬೋದು ಸರ್. ಏಕೆ ಅಂದರೆ ಅನರ್ಹರಿಗೆ ಹೋಗೋದು, ಸತ್ತವ್ರ ಖಾತೆಗೆ ಬ್ಯಾಂಕಲ್ಲಿ ಬಿದ್ದಿರೋದು ಅದೆಲ್ಲ ತಪ್ಪಲ್ರಿ. ಆಮೇಲೆ ಒಂದೇ ಮನೇಲಿ ಖಾತೆ ವಿದ್ಯುತ್ ಶಕ್ತಿನ ಮಿಸ್ಯೂಸ್ ಮಾಡೋದು, ಆಹಾರ ಪದ್ಧತಿಯಲ್ಲಿ, ಆಮೇಲೆ ಕಳ್ಳತನದಲ್ಲಿ ಲಾರಿಗಟ್ಟಲೆ ಅಕ್ಕಿ ಓಡಿಸ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಿ ಅದನ್ನು ತಡೆ ಹಿಡಿದು ಸ್ಟಾಕ್ ವೆರಿಫಿಕೇಷನ್ ಸರಿಯಾಗಿ ಮಾಡಿದ್ರೆ ಅಕ್ಕಿ ಉಳಿದಿರೋದ್ರಿಂದ ಗೌರ್ಮೆಂಟ್ ತಗೊಳ್ಳಿ. ಅದನ್ನು ಬಿಟ್ಟು ಕಳ್ಸಂತೇಳಿ ಮಾಡೋದೇ ಆದರೆ ನೋಡ್ತಾನೆ ಇರ್ತೀವಿ. ಇನ್ನು ಒಂದೋ ಎರಡೋ ಎಲ್ಲೋ ಒಂದು ಕಳಿಸ್ತೀವಿ. ನೀವು ಕರ್ನಾಟಕದಲ್ಲೇ ಬಾಗಲಕೋಟೆಯಲ್ಲಿ ಆಯಿತು ಅಂತಂದರೆ ಅದು ನಿಲ್ಲಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವಾ, ನಮ್ಮ ಕಾರ್ಯ ಅಂತ ಮಾಡ್ತೀವಿ. ಸರ್, ಇದು ಮನೆ ಮನೆಗೆ ಭೇಟಿ ನೀಡುವುದು ಪರಿಷ್ಕರಣೆ ಎಂದಿನಿಂದ ಪ್ರಾರಂಭ ಆಗುತ್ತೆ ಸರ್? 4 ದಿವಸ ಆಗಿದೆ ಚರ್ಚೆ ತಯಾರು ಮಾಡ್ಕೊಳ್ತಾಯಿದ್ದೀವಿ. ಎಲ್ಲ ಚೀಫ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ತಿಳಿಸಿದ್ದಾರೆ, ಸಂಬಂಧಪಟ್ಟ ಮಂತ್ರಿಗಳು ತಿಳಿಸಿದ್ದಾರೆ. ಜೊತೆಗೆ ನಾನು ನೇರವಾಗಿ ಆಯಾ ಸಿಇಒರಿಂದ ನಮ್ಮಲ್ಲಿ ಹೇಗಿದೆ ಸಿಸ್ಟಮು, ಜಿಲ್ಲೆಯಲ್ಲಿ CEO ಲೈಸನ್ ಆಫೀಸರ್, ತಾಲೂಕಿನಲ್ಲಿ EO ಲೈಸನ್ ಆಫೀಸರ್, ನಮ್ಮ ಸಮಿತಿ ಅಲ್ಲೊಂದು ಇಟ್ಟಿದ್ದಾರೆ, ನಮ್ಮ ಒಂದೊಂದು ಕಮಿಟಿಯಲ್ಲಿ 14 ಜನ ಇದ್ದಾರೆ, ಇನ್ನೂ 5 ಜನ ಆಗ್ತೀವಿ ಅಂತ ಚರ್ಚೆ ಆಗಿದೆ. ಎಲ್ಲ ಕೊಟ್ಟು ಜೊತೆಗೆ ಇವನ್ನೆಲ್ಲ ಇಟ್ಕೊಂಡು ಪರಿಷ್ಕರಣೆ ಮಾಡ್ತೀವಿ. ಪರಿಷ್ಕರಣೆ ಸಮಯದಲ್ಲೂ ನಿಲ್ಲಿಸಲ್ಲ, ತಪ್ಪು ಕಂಡು ಬಂದಲ್ಲಿ ಮಾತ್ರ ನಿಲ್ಲಿಸುತ್ತೆ. ಸರಿ ತಪ್ಪು ಅನ್ನೋದನ್ನ ಜನ ಜಿಲ್ಲೆಗಳೆಲ್ಲ ಮೊದಲು ಇದೆ, ಚುನಾವಣೆ ಬಂದಿರೋದು ನಡೆಸ್ತಾರೆ. 31 ಜಿಲ್ಲೆಯಲ್ಲಿ 26 ಜಿಲ್ಲೆ ಸುತ್ತಿದ್ದಾರೆ. ಅದು ನಮ್ಮ ಕರ್ತವ್ಯ ಮಾಡಿದರೆ ಎಲ್ಲ ಜಿಲ್ಲೆಗಳಿಂದ 5 ಜಿಲ್ಲೆಗಳು ಚುನಾವಣೆ ಬಂತು, ನೀತಿ ಸಂಹಿತೆ ಬಂದಾಗಿಲ್ಲ, ಪದಾರ್ಥಗಳ ಇದು ಬಂತು. ಈಗ ಪ್ರಾರಂಭ ಮಾಡಿದ್ದೀನಿ ಕಂಪ್ಲೀಟ್. ಸರ್, ನೀವು ಗ್ಯಾರಂಟಿ ರಾಜ್ಯ ಅಧ್ಯಕ್ಷರಾಗಿ ಹೆಮ್ಮೆ ಇದೆಯಾ ನಿಮಗೆ ಈ ಒಂದು ಹುದ್ದೆ ಪಡಿಬೇಕಂತ? ಅಂದರೆ ಗ್ಯಾರಂಟಿ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ರಿ, ಆ ಸಂದರ್ಭದಲ್ಲಿ ನಿಮಗೆ ಈ ಸ್ವೀಕಾರ ಮಾಡ್ಬೇಕಂದ್ರೆ ಏನು ಅನಿಸ್ತಾರೆ? ಇದು ಒಳ್ಳೆ ಸ್ವೀಕಾರ ಮಾಡೋದು ನಿಮಗೆ ಒಳ್ಳೇದು ಅನಿಸ್ತಾರೆ? ಆವತ್ತಿನ ಸರ್ ಜನರ ಸೇವೆ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಖಂಡಿತ ನನಗೆ ಸರ್ಕಾರ ನನ್ನನ್ನು ಭರವಸೆ ಇಟ್ಟು ಈ ಜವಾಬ್ದಾರಿ ತಂದು 1,40,000 ಕೋಟಿ ಹಣ ಅಂತ ಕೆಲಸ ಸರಿಯಾದ ರೀತಿಯಲ್ಲಿ ನನಗೆ ಬಡವರಿಗೆ ಮಾಡುವಂಥ ಕಾರ್ಯ ಇದೆ. ಥ್ಯಾಂಕ್ ಯು ಸರ್. ಸರ್, ಸಚಿವ ಸಂಪುಟ ವಿಸ್ತರಣೆ ಇವತ್ತು ನಾನು ನಮ್ಮ ಕಾಲೇಜಿಗೆ ಬಂದಿದ್ದೆ, ಮಂತ್ರಿ ಆಗಬೇಕಾದ್ರೆ ಇವರೆಲ್ಲ ಕಾಯ್ತಾವ್ರೆ. ಅದಕ್ಕೆ ಕಾರಣ ಮಂತ್ರಿ ಆಗಬೇಕಾದ್ರೆ ಏರಿಯಾ ವೈಸ್ 14 ಇರಬೇಕು, 14 ಆಗಿದೆ, 20 ಇದೆ. ಅದು ಮುಖ್ಯಮಂತ್ರಿಗಳು ಮಂತ್ರಿ ಸರ್, ನೀವು ಬರಲಿಲ್ಲ ಆ ಪ್ರಕ್ರಿಯೆಲ್ಲ ಮತ್ತು ಡೈಲ್ಯೂಟ್ ಮಾಡಬೇಕು. ಸರ್, ನಮ್ಮ ಕ್ಷೇತ್ರ ಶಾಸಕರ ಬಗ್ಗೆ ಸಚಿವರು ಆಗೋದು ನಿರೀಕ್ಷೆ ಏನಾರ? ನಾನು ಭಾಗಿ ಅಲ್ಲ, ತಂದೆ ಜೊತೆ ಕೆಲಸ ಮಾಡಿದ್ದೀನಿ. ನನಗೆಲ್ಲರೂ ಒಂದೇ, ನನಗೆ ಈ ಕಾರ್ಯ ಯಶಸ್ವಿ ಮಾಡೋಕ್ಕೆ ಸಹಕಾರ ಕೊಟ್ಟರೆ ಸಾಕು. ಸರ್, ಸಚಿವರಾಗೋದು ಬಿಟ್ಟು MLA ಆಗೋದು. ಸರ್, ಸಚಿವರಾಗಲಿ ಅಂತ ಆಶಿಸ್ತೇನೆ. ಸರ್, ನೀವು ಹಿರಿಯರಿದ್ದೀರಿ, ನಿಮಗೂ ಕೂಡ ಈ ಸಲ ಸಚಿವ ಸ್ಥಾನ ಸಿಗುತ್ತೆ ಸರ್? ನೀವು ಕೂಡ 2 ಬಾರಿ ಸಚಿವರಾಗಿರಿ ಸರ್, ಈ ಬಾರಿ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ? 3 ಬಾರಿ. ಇದಕ್ಕೆ ಒಂದು ನಾನು ಸೋನಿಯಾ ಗಾಂಧಿ ಅಲ್ಲ, ಸೋನಿಯಾ ಗಾಂಧಿ ಅವರಿಗೆ ಇಡೀ ಪಾತ್ರದಲ್ಲಿ ಪ್ರಧಾನಿ ಪಟ್ಟ ಬಂದಾಗ ನನಗೆ ಬೇಡ, ಅರ್ಥಶಾಸ್ತ್ರಜ್ಞರಾದಂಥ ಇವರು ಕೊಡಿ ಅಂತೇಳಿ, ನಮ್ಮ ಕೊಡಿ ಅಂತ ಹೇಳೋದು ನಾನು ಕರೆದು ಕೊಟ್ಟರೆ ಖಂಡಿತ ಮಾಡ್ತೇನೆ. ನಾನು ದುಮ್ಮಾರು ಬಿದ್ದು ಹೋಗೋ ವ್ಯಕ್ತಿ ಅಲ್ಲ. ನಾನು ದೇವರಾಜ ಸರ್ಕಾರದಿಂದ ವಿದ್ಯಾರ್ಥಿ ನಾಯಕರಾಗಿ ಇವತ್ತಿನವರೆಗೂ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ನನಗೂ ಆಸೆ ಇದೆ, ಸರ್ ನೋಡ್ಬಿಟ್ಟು. ಸರ್, ಬೆಳಗಾವ್ ಸರ್ ಸತೀಶ್ ಜಾರಕಿಹೊಳಿ ಬಾವನ್ ಮನೆ ಮೇಲೆ IT ರೇಡ್ ಏನು IT ಮುಂದಂತೂ ಹೇಳ್ತೀನಿ, ಕಂಡಮ್ ಮಾಡ್ತೀನಿ. ಏಕೆಂದರೆ ಸ್ವಾಯತ್ತತೆ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು
BJಪಿಯವರ ಚಾಳಿ, ಕೇಂದ್ರ ಸರ್ಕಾರದ ಚಾಳಿ, ಹಿಂದಿನಿಂದಲೂ ಈ ಇಲಾಖೆಗಳಿರುವೆ IDನೂ ಇತ್ತು, ಇನ್ಕಮ್ ಟ್ಯಾಕ್ಸ್ ಇತ್ತು, CBI ಇತ್ತು, ಎಲ್ಲ ಇಲಾಖೆ ಇತ್ತು. ಕೊನೆಗೆ ಕೋರ್ಟು ಕೂಡ ಎಲ್ಲವನ್ನು ಎಲೆಕ್ಷನ್ ಕಮಿಷನ್ನು ಇತ್ತು. ಬಿಹಾರಲ್ಲಿ ನೀತಿ ಸಂಹಿತೆ 210,000 ರೂಪಾಯಿ ಕೊಟ್ಟರಲ್ಲ, ಇದು ಎಲ್ಲಿದೆ? ಎಲ್ಲ ಕೈಗೊಂಡಾಗಿದೆ. ಕಣ್ಣು ಕಾಣೋದಲ್ಲ. ಕಾಂಗ್ರೆಸ್ನವರು ಮತ್ತು ಸಣ್ಣ ಪುಟ್ಟ ವಿರೋಧ ಪಕ್ಷರು, BJಪಿಯವರು ಇಲ್ಲೇನಾದರೂ ಇದ್ದು ಸ್ವಲ್ಪ ತೊಂದರೆ BJಪಿ ಕ್ಲೀನ್ ಅವರು ಇಲ್ಲಿದ್ದರೆ ಮಾತ್ರ ಕಾಣುತ್ತೆ. ಇದು ಅವ್ರದ್ದೇ ಕಾಂಗ್ರೆಸ್ ಊಟ. ಥ್ಯಾಂಕ್ ಯು ಸರ್.